ಕೈಲಾಸ ಪರ್ವತದ ಯಾತ್ರೆಯಲ್ಲಿ ಇಂದು ಕೊನೆಯ ದಿನ. ಇದು ಡೋಮಲದಿಂದ ನದಿ ಬ್ರಹ್ಮಪುತ್ರ ಹರಿತಾ ಇದೆ. ಒಂದು ಕಡೆ ಸಟ್ಲೈಜ್ ನದಿ, ಇನ್ನೊಂದು ಕಡೆ ಕರ್ನಲ್ ನದಿ, ಸಿಂಧು ನದಿ, 4 ನದಿಗಳು ಇಲ್ಲಿ ಹರಿತಾ ಇವೆ. ಇದರಲ್ಲಿ ವಿಶೇಷವಾಗಿ ಈ ಕೈಲಾಸ ಪರ್ವತದ ಸುತ್ತ ಪ್ರದಕ್ಷಿಣೆಗಳು ಮಾಡ್ತಾ ಇವೆ. ನದಿಗಳೇ ಪ್ರದಕ್ಷಿಣೆ ಮಾಡ್ತವೆ. ನದಿ ಸಮಸ್ತ ಮಾನವ ಕುಲಕ್ಕೆ ಅಮೃತದಾಯಿನಿ. ನದಿ ಸಮಸ್ತ ಭೂಮಂಡಲವನ್ನು ಸಮೃದ್ಧಗೊಳಿಸುವಂಥದ್ದು. ನದಿಗಳು ಸಮಸ್ತ ಜೀವಜಂತುಗಳ ತೃಷ್ಣೆಯನ್ನು ನೀಗಿಸುವಂಥದ್ದು. ಅದಕ್ಕಾಗಿ ದೇಶ, ಭಾಷೆ, ವರ್ಗ, ವರ್ಣಗಳ ಅತೀತವಾಗಿ ಇರುವಂಥವು ನದಿಗಳು. ಇಂಥ ಒಂದು ಬ್ರಹ್ಮಪುತ್ರ ನದಿ ಎಷ್ಟು ಶುದ್ಧವಾಗಿ, ನಿರ್ಮಲವಾಗಿ, ವೇಗವಾಗಿ ಹರಿತಾ ಇದೆ. ನದಿಯಿಂದ ನಾವು ಏನು ಕಲಿತೀವಿ ಅಂತಂದರೆ, ನದಿಗೆ ಯಾರು ದಾರಿ ಮಾಡಿಕೊಡ್ಬೇಕಾಗಿಲ್ಲ, ಸ್ವಯಂ ದಾರಿ ಮಾಡಿಕೊಂಡು ತನ್ನ ಗುರಿಯನ್ನು ಮುಟ್ಟುತ್ತದೆ. ಮನುಷ್ಯನಿಗೆ ದಾರಿ ಮಾಡಿಕೊಡ್ಬೇಕಾಗ್ತದೆ. ಅದಕ್ಕೆ ನಾವು ನದಿಗಳನ್ನು ನೋಡಿ ಕಲಿಬೇಕು. ನಾವು ಕೂಡ ಸ್ವಯಂ ದಾರಿ ಮಾಡಿಕೊಂಡು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು. ಅದಕ್ಕಾಗಿ ಒಂದು ಬೊಗಸ ನೀರು ಭಾಳ ಮಹತ್ವದ್ದು. ಆದರೆ ಅಮೃತ, ಭೂಮಿಯಲ್ಲಿರುವಂಥ ಅಮೃತ ಅಂದರೆ ಇಲ್ಲಿರುವಂಥ ಅನೇಕ ಔಷಧೀಯ ಗುಣಗಳು, ವನಸ್ಪತಿ ಔಷಧಗಳು ಸಮ್ಮಿಶ್ರವಾಗಿ ಸ್ಪರ್ಶಿಸಿ ಇಲ್ಲಿ ನದಿಗಳಾಗಿರ್ತಿವೆ. ಅದಕ್ಕೆ ಅವುಗಳನ್ನು ನಮ್ಮ ಬಾಯಿಯಲ್ಲಿ ಸ್ಪರ್ಶಿಸಿ ಹಾಕಿಕೊಂಡಾಗ ಅದೊಂದು ಸಮಸ್ತ ಪಾಪವನ್ನು ಕಳೆಯುವಂಥದ್ದು, ಆಂತರಿಕ ಶರೀರವನ್ನು ಶುದ್ಧಿ ಮಾಡುವಂಥ ಸಾಮರ್ಥ್ಯ ಯಾವುದರಲ್ಲಿದೆ ಅಂದರೆ ಈ ಬ್ರಹ್ಮಪುತ್ರ, ಸಟ್ಲೈಜ್, ಕರ್ನಲ್, ಸಿಂಧು, ಹೀಗೆ ಅನೇಕ ನದಿಗಳಲ್ಲಿ ಸಾಮರ್ಥ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ತೀರ್ಥ ಸ್ವರೂಪ ಅಂತ ತಿಳ್ಕೊಂಡು ಎಲ್ಲ ದೇಶದವರು ಅದನ್ನು ತಗೊಂಡೋಗಿ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಂಪಡಿಸಿ, ಬರಲಿಕ್ಕೆ ಆಗದೇ ಇದ್ದಂಥವರಿಗೂ ಅವರು ಸ್ನಾನ ಮಾಡಿಸಿ ಅದನ್ನು ತಗೊಂಡಾಗ ಜೀವನ ಪಾವನ ಆಯಿತು ಅನ್ನೋ ಭಾವನೆ ಇದೆ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯ ಅಂತಿಮ ಸಮಯದಲ್ಲಿ ಪ್ರಾಣ ಹೋಗುವಾಗ ಕೂಡ ಏನಾಗ್ತಾರೆ ಅಂದರೆ ತೀರ್ಥ ಹಾಕಿದಾಗ ಮುಕ್ತಿ ಸಿಗ್ತದ ಅಂತ ಅನ್ನೋದಕ್ಕಾಗಿ ತೀರ್ಥವು ಕೂಡ ಹಾಕ್ತಾ ಇರ್ತಾರೆ. ಇಂಥ ತೀರ್ಥ ಸ್ವರೂಪವಾಗಿರುವ ಬ್ರಹ್ಮಪುತ್ರ ನದಿ ನಾವಂತೂ ನೋಡಿ ಭಾಳ ಸಂತೋಷ ಆಯಿತು. ಬರ್ಫಿನ ನೀರು ಸ್ನಾನ ಮಾಡಿದರೆ ದಣಿವೆ, ಆಯಾಸ ಎಲ್ಲ ಹೋಗ್ತದೆ. ಮತ್ತು ಅಷ್ಟೇ ಅಲ್ಲ, ಒಂದು ಎನರ್ಜಿ, ನಮಗೆ ಶರೀರದಲ್ಲಿ ಊರ್ಜಾ ಶಕ್ತಿಯನ್ನು ಹೆಚ್ಚಿಸ್ತಿದೆ. ಇದೆಲ್ಲ ನೋಡಿದ್ರೆ ಬಿಟ್ಟು ಹೋಗಬಾರ್ದು, ಇಲ್ಲೇ ಇರಬೇಕನ್ನಿಸ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯರು, ನಾವು ಮಾನವರು, ಈ ವಾತಾವರಣವನ್ನು ಸಹಿಸಿಕೊಂಡು ಇಲ್ಲಿ ಪ್ರಕೃತಿಯಲ್ಲಿ ನಮಗೆ ಇರಲಿಕ್ಕೆ ಆಗೋದಿಲ್ಲ. ಆದರೆ ಇಂಥ ಒಂದು ಪ್ರಕೃತಿಯಲ್ಲಿ ಭಗವಂತ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಥಂಡಿ, ಬಿಸಿಲು, ಮಳೆ, ಗಾಳಿ, ಚಳಿ ಅತೀತವಾಗಿ ಯುಗಗಳಿಂದ ಅವರ್ಣನೀಯವಾಗಿ ಎಲ್ಲರಿಗೂ ನೋಡ್ತಾ, ತ್ರಿನೇತ್ರದಿಂದ ನೋಡ್ತಾ, ಎಲ್ಲರ ಮನಸ್ಸುಗಳನ್ನು ಅರ್ಥೈಸಿಕೊಂಡು ಅಂತರ್ಯಾಮಿಯಾಗಿ ಸರ್ವೇಶ್ವರನಾಗಿ ಸರ್ವಜ್ಞನಾಗಿರುವಂಥ ಶಿವನ ದರ್ಶನ ಮಾಡುವುದು ನಮ್ಮೆಲ್ಲರ ಭಾಗ್ಯವಾಯಿತು. ಅದಕ್ಕಾಗಿ ನಾವು ಕರ್ನಾಟಕದಿಂದ ಒಂದು 100 ಜನ ಬಂದಿದ್ದೇವೆ. ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಇಲ್ಲಿ ಬಂದಿದ್ದಾರೆ. ಈ ಬ್ರಹ್ಮಪುತ್ರ ನದಿ ಹರಿಯುವ ನಾದ, ಹರಿತಾ ಇರುವಾಗ ನಾದ ಬರ್ತದೆ. ಆ ನಾದ ಓಂಕಾರ ನಾದ ಇದೆ. ಆ ನಾದದಲ್ಲಿ ಒಂದು ಅಲೌಕಿಕ ನಾದ ಇದೆ. ಅದನ್ನು ಕೇಳ್ತಾ ಇದ್ದಾಗ ಧ್ಯಾನಕ್ಕೂ ಕೂಡ ಉತ್ತಮ, ಮನಸ್ಸು ಶಾಂತವಾಗ್ತದೆ, ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ. ಇಂಥ ಒಂದು ಪ್ರಕೃತಿಯ ಮಧ್ಯದಲ್ಲಿ ಬೆರೆತುಕೊಂಡು 3 ದಿನಗಳ ಕಾಲ ಇರುವಂಥ ಅವಕಾಶ ನಮಗೆ ಸಿಕ್ತು. 3 ದಿನಗಳ ಕಾಲ ಯಾರಿಗೂ ಆರೋಗ್ಯಗಳ ಸಮಸ್ಯೆ ಆಗದಂತೆ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ನಾವು ಇದ್ದೀವಿ. ಇವತ್ತು ಮ್ಯಾಗ್ನೆಟಿಕ್ ಪರ್ವತದಿಂದ, ಹಿಮ ಪರ್ವತದಿಂದ ನಾವು ವಾಪಸ್ ಆಗ್ತಾ ಇದ್ದೇವೆ. ಇದು ನಮ್ಮ ಸ್ಮೃತಿ ಪಲ್ಲಟದಲ್ಲಿ ಇದೊಂದು ಅವಿಸ್ಮರಣೀಯವಾಗಿ ಉಳಿತಿದೆ. ಅದಕ್ಕಾಗಿ ಇಂಥ ಎಲ್ಲ ವಯಸ್ಸಾದವರು ಕೂಡ ಉತ್ಸಾಹದಿಂದ ಇರಲಿಕ್ಕೆ ಕಾರಣ ಯಾವುದು ಅಂತಂದರೆ ಅದು ಶಿವನ ಸ್ಮರಣೆಯೇ ಒಂದು ಊರ್ಜಾ, ಶಿವನ ನಾಮವೇ, ಜಪವೇ ಒಂದು ಪ್ರತಿಯೊಬ್ಬರಿಗೆ ಶಕ್ತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಶಿವ ಎಂದ ತಕ್ಷಣ ಎಲ್ಲರ ಮತಿ ಮಂಗಲ ಮತ್ತು ಬುದ್ಧಿ ಶಾಂತವಾಗ್ತದೆ. ಇಂಥ ಅವಕಾಶ, ಸುವರ್ಣ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಇಲ್ಲಿಗೆ ಬಂದವರೇ ಭಾಗ್ಯವಂತರು, ಭಾಳ ಪುಣ್ಯವಂತರು. ಅದಕ್ಕಾಗಿ ಅಂತಿಮ ದಿನದ ಈ ಪ್ರಕೃತಿಯಲ್ಲಿ ನಾವು ಮತ್ತೆ ನಮಿಸೋಣ. ಈ ಪ್ರಕೃತಿ ಮಾತೆ ಮಡಿಲಲ್ಲಿ ಮತ್ತೆ ಬರೋಣ. ಯಾಕೆಂದರೆ ನಮ್ಮ ಶರೀರ ಎಲ್ಲ ನಿರ್ಮಾಣ ಆಗಿದ್ದು ಪ್ರಕೃತಿಯಿಂದಲೇ. ಮತ್ತೆ ಕೊನೆಗೆ ಪ್ರಕೃತಿಯಲ್ಲೇ ನಾವು ಮರೆಯಾಗ್ತೀವಿ, ಲೀನವಾಗ್ತೀವಿ. ಇಂಥ ಪ್ರಕೃತಿಯ ವೈಭವ ನೋಡಬೇಕು ಅಂದರೆ ಎಷ್ಟು ಒಂದೊಂದು ಕ್ಷಣವೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಒಂದೊಂದು ಕ್ಷಣವೂ ಕೂಡ ಪ್ರಕೃತಿಯ ವಿಸ್ಮಯ ಇಲ್ಲಿ ನೋಡಲಿಕ್ಕೆ ಸಿಗ್ತಿದೆ.
ಯಾರ ಭಾವನೆ ಭಕ್ತಿಗಳು ಹೇಗಿರ್ತವೆ ಹಾಗೆ ದರ್ಶನಗಳು ಅನುಭೂತಿಗಳು ಅನುಭವಗಳು ಕೂಡ ಆಗ್ತಿರ್ತವೆ. ಅದಕ್ಕೆ ಅನೇಕ ಪ್ರಕಾರದ ಅನುಭೂತಿಯನ್ನು ಇಲ್ಲಿ ಪಡೆದುಕೊಂಡು ತಮ್ಮ ತಮ್ಮ ಸ್ಥಾನಕ್ಕೆ ತೆರಳ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ನಮ್ಮ ಇಷ್ಟೇ ಅಲ್ಲ, ಇನ್ನೂ ಭಾಳ ಜನ ಟೀಮ್ ಇದೆ. ಇವಾಗ ನಮ್ಮ ಎಲ್ಲ ಕರ್ನಾಟಕದಿಂದ ಬಂದಂಥ ನಮ್ಮೆಲ್ಲ ಆಫೀಸರ್ಗಳಿಗೂ ಎಲ್ಲರಿಗೂ ಅಭಿನಂದನೆಗಳು. ಪ್ರಕೃತಿ ಮಾತೆಗೆ ನಮಿಸೋಣ. ದೇವಾದಿದೇವ ಮಹಾದೇವ ಶಿವನಿಗೂ ಕೂಡ ನಮಿಸೋಣ ಅಂತ ಹೇಳಿ